ಎಲ್ಲರೂ ಕುಳಿತುಕೊಳ್ಳಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಾವು ಹಾಡುಗಳಿಂದಲೂ ಸ್ತುತಿ ಸ್ತೋತ್ರಗಳಿಂದಲೂ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಒಂದು ಸ್ವಲ್ಪ ಸಮಯ ಈ 67ನೇ ಕೀರ್ತನೆಯನ್ನು ನಾವು ಧ್ಯಾನಿಸಿಕೊಂಡು ನಾವು ತಿರುಗಿ ದೇವರನ್ನು ಆರಾಧಿಸುವಂತವರಾಗಿರೋಣ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ, 1 ಕೊರಿಂಥ 10ನೇ ಅಧ್ಯಾಯ ಅದರ 13ನೇ ವಚನವನ್ನು ನಾವು ಓದೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ದೇವರು ನಂಬಿಗಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ರೀತಿಯ ಪರಿಶೋಧನೆಗಳು ಬಂದ್ರು, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಶೋಧನೆಗಳು ಎದುರಾದ್ರು, ನಂಬಿದವರು ನಮ್ಮನ್ನು ಕೈ ಬಿಟ್ರು, ನಮ್ಮ ದೇವರು ನಮಗೇನಾಗಿದ್ದಾರೆ? ನಂಬಿಗಸ್ತರಾದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ನಮಗೇನಾಗಿದ್ದಾರೆ? ನಂಬಿಗಸ್ತನಾದಂತ ದೇವರಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಹಬಕ್ಕೂಕ 2ನೇ ಅಧ್ಯಾಯ ಅದರ 4ನೇ ವಚನವನ್ನು ನಾವು ಓದೋದಾದ್ರೆ ನೋಡಿ, ಈಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ, ನೀತಿವಂತನು ತಾನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಈ ನೀತಿವಂತರ ಜೀವಿತದಲ್ಲಿ ಯಾರು ದೇವರನ್ನ ಆರಾಧಿಸುವಂತವರಾಗಿರ್ತಾರೋ, ಯಾರು ದೇವರನ್ನು ಸ್ತುತಿಸುವಂತವರಾಗಿರ್ತಾರೋ ಅಂತವರ ಜೀವಿತದಲ್ಲಿ ಅನೇಕ ಸಾರಿ ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ನಿಂದನೆಗಳು ಬರುವಾಗ, ಅನೇಕ ರೀತಿಯ ಅವಮಾನಗಳು ಎದುರಾಗುವಾಗ, ನಂಬಿದವರು ನಮ್ಮನ್ನು ಕೈ ಬಿಟ್ಟಾಗ ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ, ಯಾರು ದೇವರನ್ನ ಮನಪೂರ್ವಕವಾಗಿ ದೇವರನ್ನ ಆರಾಧಿಸುವಂತವರಾಗಿರ್ತಾರೋ ಅಂತವರು ಯಾವ ವಿಷಯದಲ್ಲೂ ಅವರು ಸೋತು ಹೋಗೋದಿಲ್ಲ. ಕಾರಣ ಏನೆಂದ್ರೆ ಅವರು ತಮ್ಮ ನಂಬಿಕೆಯಿಂದಲೇ ಅವರು ಬದುಕುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ನೋಡುವಾಗ ನಮ್ಮ ದೇವರು ನಂಬಿಗಸ್ತನು ಎಂಬುದಾಗಿ, ನಮ್ಮ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು ಎಂಬಂತ ನಂಬಿಕೆಯೊಟ್ಟಿಗೆ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗುವಂತವರಾಗಿರಬೇಕು. ಹಲ್ಲೆಲೂಯಾ. ಇಲ್ಲಿ 67ನೇ ಕೀರ್ತನೆಯಲ್ಲಿ ನಾವು ತಿಳಿದುಕೊಳ್ಳುವಂತ ಕಾರ್ಯ ಏನೆಂದ್ರೆ, ಆತ್ಮಿಕವಾಗಿಯೂ ಲೌಕಿಕವಾಗಿಯೂ 2 ರೀತಿಯ ಆಶೀರ್ವಾದಗಳನ್ನು ಕೊಡುವಂತದ್ದು ಆ ಸರ್ವಶಕ್ತನಾದಂತ ದೇವರೇ ಎಂಬುದಾಗಿ ಈ 67ನೇ ಕೀರ್ತನೆಯಲ್ಲಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ 1ನೇ ವಚನವನ್ನು ನೋಡ್ರಿ, ಇಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ದೇವರೇ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಮ್ಮನ್ನು ಕಟಾಕ್ಷಿಸು, ನಮ್ಮನ್ನು ಕರುಣಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಇಲ್ಲಿ ಕೀರ್ತನೆಗಾರನು ಅವನ ಒಂದು ದಯೆಗೋಸ್ಕರವಾಗಿ, ಅವನ ಒಂದು ಕರುಣೆಗೋಸ್ಕರವಾಗಿ, ಅವನ ಒಂದು ಆಶೀರ್ವಾದಕ್ಕೋಸ್ಕರವಾಗಿ ಆತನು ಯಾವೊಬ್ಬ ಮನುಷ್ಯನನ್ನು ನಂಬದೆ, ಯಾವೊಬ್ಬ ಮನುಷ್ಯನ ಸಹಾಯವನ್ನು ಆತನು ನಿರೀಕ್ಷಿಸದೆ, ಯಾರ ಮೇಲೆಯೂ ಆತನು ಆತುಕೊಳ್ಳದೆ, ಇಲ್ಲಿ ಕೀರ್ತನೆಗಾರನು ಅವನು ದೇವರನ್ನು ನೋಡುತ್ತಾ ಆತನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ, ದೇವರೇ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ದೇವರ ಸಹಾಯವನ್ನು ನಿರೀಕ್ಷಿಸುವಂತದನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನಿಗೆ ಗೊತ್ತು, ನಮ್ಮ ಆಶೀರ್ವಾದಕ್ಕೆ ಆಧಾರ ಆ ಸರ್ವಶಕ್ತನಾದಂತ ದೇವರೇ ಎಂಬುದಾಗಿ, ನಮ್ಮ ಅಭಿವೃದ್ಧಿಗೆ ಆಧಾರ ಆ ಸರ್ವಶಕ್ತನಾದಂತ ದೇವರೇ ಎಂಬುದಾಗಿ. ಬೇರೆ ಯಾವ ನಾಮದಿಂದಲೇ ಆಗಿರ್ಬೋದು, ಬೇರೆ ಯಾವ ಒಂದು ಮಾರ್ಗಗಳಿಂದಲೇ ಆಗಿರ್ಬೋದು ನಮಗೆ ರಕ್ಷಣೆ ಸಮಾಧಾನ ಸಿಗೋದಿಲ್ಲ. ಈ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ದೇವರಿಂದಲೇ, ಸಮಸ್ತವನ್ನು ನಿರ್ಮಿಸಿದಂತ ದೇವರಿಂದಲೇ ನಮಗೆ ಆಶೀರ್ವಾದಗಳು ಸಮಾಧಾನವಾದ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೀವ, ಅನೇಕ ರೀತಿಯ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೀವ, ಸೈತಾನನ ಒಂದು ಕಟ್ಟುಗಳಲ್ಲಿ ನಾವು ಹಾದು ಹೋಗ್ತಿದ್ದೀವ. ಯಾವುದೇ ಸಮಯದಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ರು ಯಾರ ಸಹಾಯವನ್ನು ನಾವು ನಿರೀಕ್ಷಿಸದೆ ನಾವು ದೇವರ ಸಹಾಯವನ್ನು ನಾವು ನಿರೀಕ್ಷಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಕೀರ್ತನೆ 121 1ನೇ ವಚನವು ಹೀಗೆ ಹೇಳುತ್ತೆ, ನಿಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿ, ನೀವು ದೇವರೇ ನಮ್ಮನ್ನು ಕಟಾಕ್ಷಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ ನೀವು ಪ್ರಾರ್ಥಿಸುವಂತವರೇ ನೀವು ಆಗಿದ್ರೆ ಆತನು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ, ಕಷ್ಟಗಳನ್ನ ನೀಗಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವರಿಗೆ ಸೋಲಿರೋದಿಲ್ಲ. ಜಯ ಎನ್ನೋದು, ಬಿಡುಗಡೆ ಎನ್ನೋದು, ಆಶೀರ್ವಾದ ಎನ್ನೋದು ಅದು ನಮ್ಮ ವಾಗ್ದಾನವಾಗಿದೆ. ಈ ದಿನಗಳಲ್ಲಿ ಅನೇಕರು ಕೇಳ್ಬೋದು, ನಮಗೆ ಇಂಥ ವಿಷಯಗಳಲ್ಲಿ ಬಿಡುಗಡೆ ಬೇಕು, ಇಂಥ ವಿಷಯಗಳಲ್ಲಿ ನಮಗೆ ಜಯ ಬೇಕು, ಇಂಥ ವಿಷಯಗಳಲ್ಲಿ ನಮಗೆ ಆಶೀರ್ವಾದಗಳು ಬೇಕು ಎಂಬುದಾಗಿ. ನಿಮಗೆ ಜಯ ಬೇಕು ಎಂಬುದಾಗಿ ಹೇಳೋದಾದ್ರೆ, ನಿಮಗೆ ಆಶೀರ್ವಾದಗಳು ಬೇಕು ಎಂಬುದಾಗಿ ಹೇಳೋದಾದ್ರೆ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬರ್ರಿ, ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸುವಿನ ಅನ್ಯೋನ್ಯತೆಯಲ್ಲಿ ಸೇರಿ. ಭಾನುವಾರ ಅದು ದೇವರ ದಿನ ಎಂಬುದಾಗಿ, ಭಾನುವಾರ
ಭಾನುವಾರ ದೇವರನ್ನು ಆರಾಧಿಸುವಂತ ದಿನ ಎಂಬುವಂಥದ್ದನ್ನು ಮರಿಬೇಡ್ರಿ. ಅದು ಎಂತ ವಿಷಯಗಳದೇ ಆದ್ರೂ ಸರಿ, ನೀವು ಯೇಸುವಲ್ಲಿಯೂ ಯೇಸು ನಿಮ್ಮಲ್ಲಿಯೂ ಇರೋದಾದ್ರೆ ನಿಮ್ಮನ್ನ ಸೋಲಿಸೋದಕ್ಕೆ ಯಾವ ಶಕ್ತಿಗಾಗಲಿ, ಯಾವ ಪ್ರತಿಕೂಲಕ್ಕಾಗಲಿ, ಯಾವ ಮನುಷ್ಯನಿಗಾಗಲಿ ಅದು ಎಂದಿಗೂ ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. ಸೋಲು ನಮ್ಮದಲ್ಲ, ದೇವರ ಮಕ್ಕಳಾದಂತ ಈ ದಿನಗಳಿಂದ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ದೇವರ ಮಕ್ಕಳಾದಂತ ನಮ್ಮ ಜೀವಿತದಲ್ಲಿ ಸೋಲಿರೋದಿಲ್ಲ. ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ದಿನಗಳಲ್ಲಿಯೂ ದೇವರು ನಮ್ಮನ್ನು ಆಶೀರ್ವಾದಕರವಾಗಿ ಆತನು ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮ ಹತ್ರ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಆದ್ರೆ ನಿಮ್ಮಲ್ಲಿ ದೇವರ ಆತ್ಮನು ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳೋದಾದ್ರೆ, ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ನಿಮ್ಮಲ್ಲಿ ಸಮಾಧಾನ ಇರೋದಿಲ್ಲ, ನಿಮ್ಮಲ್ಲಿ ನೆಮ್ಮದಿ ಇರೋದಿಲ್ಲ, ನಿಮ್ಮಲ್ಲಿ ಯಾವ ಆಶೀರ್ವಾದಗಳು ಇರೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಪರಿಶುದ್ಧಾತ್ಮನು ನಿಮ್ಮೊಳಗೆ ಇರೋದಾದ್ರೆ, ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸೋದಾದ್ರೆ, ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾಗಿರುವಂತ ಸಮಾಧಾನವಾಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ನಿತ್ಯ ಜೀವವಾಗಿರ್ಬೋದು, ಎಲ್ಲವನ್ನ ದೇವರು ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಈ ಕೀರ್ತನೆಯಲ್ಲಿ ನಾವು ನೋಡುವಾಗ, ಇಲ್ಲಿ ಕೀರ್ತನೆಗಾರನು ಅವನು ದೇವರನ್ನು ನೋಡುತ್ತಾ ಆತನು ಕೇಳ್ತಾ ಇದ್ದಾನೆ, ದೇವರೇ ನಮ್ಮನ್ನು ಕಟಾಕ್ಷಿಸು, ದೇವರೇ ನಮ್ಮನ್ನು ಆಶೀರ್ವದಿಸು, ದೇವರೇ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ದೇವರಲ್ಲಿ ಪ್ರಾರ್ಥಿಸುವಂತದನ್ನ ನಾವು ಕಾಣುವಂತವರಾಗಿದ್ದೇವೆ. ಈ ದಿನಗಳಲ್ಲಿ ನಾವು ಕೂಡ ಪ್ರಾರ್ಥಿಸುವಂತವರಾಗಿರ್ಬೇಕು. ಏನಂತ ಪ್ರಾರ್ಥಿಸಬೇಕು? ದೇವರೇ ನಮ್ಮ ಕುಟುಂಬವನ್ನು ಆಶೀರ್ವದಿಸು ಎಂಬುದಾಗಿ, ನಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಎಂಬುದಾಗಿ, ನಮ್ಮ ಜೀವಿತದ ಪ್ರತಿಯೊಂದೊಂದು ದಿನಗಳಲ್ಲಿಯೂ, ನಮ್ಮ ಪ್ರಯಾಣಗಳಲ್ಲಾಗಿರ್ಬೋದು, ನಮ್ಮ ಅನ್ನಪಾನಗಳಲ್ಲಾಗಿರ್ಬೋದು, ನಮ್ಮನ್ನು ಆಶೀರ್ವಾದಕರವಾಗಿ ನಡೆಸು ಎಂಬುದಾಗಿ ನಾವು ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಅವನು ದೇವರಲ್ಲಿ ಆತನು ಕೇಳ್ತಾ ಇದ್ದಾನೆ, ದೇವರೇ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂಬುದಾಗಿ. ಎಲ್ಲಿ ದೇವರ ಪ್ರಸನ್ನತೆಯಲ್ಲಿ ಎಲ್ಲಿ ಇಳಿದು ಬರುತ್ತದೋ ಅಲ್ಲಿ ಪ್ರಕಾಶವು ಮೂಡುವಂತದಾಗಿದೆ. ಎಲ್ಲಿ ದೇವರ ಪ್ರಸನ್ನತೆಯು ಇಳಿದು ಬರುತ್ತದೋ ಅಲ್ಲಿ ಅಂಧಕಾರವು ಹೋಗಿ, ಕತ್ತಲೆಯು ಹೋಗಿ, ದೇವರ ವಾಕ್ಯದ ಬೆಳಕು ಅಲ್ಲಿ ಮೂಡುವಂತದಾಗಿದೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುವಂತವರಾಗಿರ್ಬೇಕು. ಯಾವ ವಿಷಯಗಳಲ್ಲಿ ನಾವು ಸೋತು ಹೋಗದೆ, ಯಾವ ವಿಷಯಗಳಲ್ಲಿ ನಾವು ಕುಗ್ಗಿ ಹೋಗದೆ, ಎಲ್ಲಾ ವಿಷಯಗಳಲ್ಲಿಯೂ ನಾವು ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು, ನಾವು ಬಲ ಹೊಂದಿಕೊಂಡು, ನಾವು ದೇವರನ್ನು ಆರಾಧಿಸ್ತಾ, ಆತನ ವಾಕ್ಯಗಳನ್ನು ಧ್ಯಾನಿಸುತ್ತಾ, ಎಲ್ಲಾ ವಿಷಯಗಳಲ್ಲಿಯೂ ನಾವು ಪ್ರಾರ್ಥನೆಯನ್ನು ನಾವು ಮಾಡುವಂತವರಾಗಿರ್ಬೇಕು. ಒಂದು ನಿಮಿಷ ಈ ಕೀರ್ತನೆಗೋಸ್ಕರವಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತವನ್ನು, ಸರ್ವವನ್ನು ಉಂಟು ಮಾಡಿದಂತ ನನ್ನ ಸರ್ವಶಕ್ತನಾದಂತ ದೇವರೇ, ಈ ಸಮಯದಲ್ಲಿ ಪ್ರಾರ್ಥಿಸಿದ್ದೇನೆ ಕರ್ತನೆ. ದೇವರೇ, ಈ 67ನೇ ಕೀರ್ತನೆಯನ್ನು ಕೊಟ್ಟು ಕರ್ತನೆ, ಅದನ್ನು ಧ್ಯಾನಿಸುವಾಗಿ ಸಹಾಯ ಮಾಡಿ ಕರ್ತನೆ, ಹೇಳುವಾಗಿ ಕರ್ತನೆ. ದೇವರೇ, ನೀನು ಕೊಟ್ಟಂತ ಎಲ್ಲ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ನಾವು ತಿರುಗಿ ಆರಾಧಿಸುವಾಗ ಕರ್ತನೆ, ದೇವರೇ, ನಿನ್ನ ಪ್ರಸನ್ನತೆ ಒಟ್ಟಿಗೆ ಕರ್ತನೆ, ದೇವರೇ, ನಮ್ಮ ಒಬ್ಬೊಬ್ಬರನ್ನು ತುಂಬಿಸಿ ನಡೆಸು. ಅತಿ ಬೇಗನೆ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದುತ್ತಾ ಇದ್ದೇನೆ ತಂದೆ. ಆಮೇನ್, ಆಮೇನ್.